ಸನಾತನ ಸಂಸ್ಥೆಯ ರಜತ ಮಹೋತ್ಸವದ ಪ್ರಯುಕ್ತ ಹಾಗೂ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಪರಮಪೂಜ್ಯ ಡಾಕ್ಟರ್ ಜಯಂತ ಆಠವಲೆ ಅವರ 83ನೇ ಜನ್ಮೋತ್ಸವದ ಪ್ರಯುಕ್ತ ಇದೇ ಮೇ 17, 18, 19ರಂದು ಗೋವಾದ ಫರ್ಮಾಗುಡಿಯಲ್ಲಿರುವ ಗೋವಾ ಎಂಜಿನಿಯರಿಂಗ್ ಕಾಲೇಜ್ ಗ್ರೌಂಡ್ನಲ್ಲಿ ಸನಾತನ ರಾಷ್ಟ್ರ ಶಂಖನಾದ ಮಹೋತ್ಸವದ ಐತಿಹಾಸಿಕ ಭವ್ಯ ಆಯೋಜನೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಸುಮಾರು 25,000ದಷ್ಟು ಧರ್ಮಪ್ರೇಮಿ ಹಿಂದೂ ಬಾಂಧವರು, ಸಂತ ಮಹಂತರು, ಕೆಲವು ರಾಜ್ಯಗಳ ಮಂತ್ರಿಗಳು ಹಾಗೂ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸದ್ಯ ಭಾರತ ದೇಶ ಎದುರಿಸ್ತಾ ಇರುವಂತಹ ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನು ಎದುರಿಸಲಿಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಹಾಧನ್ವಂತರಿ ಯಾಗದ ಆಯೋಜನೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖಾಂತರ ರಾಮರಾಜ್ಯ ಸ್ವರೂಪಿ ಸನಾತನ ರಾಷ್ಟ್ರದ ಸ್ಥಾಪನೆ ಆಗಲಿಕ್ಕೋಸ್ಕರ ಎಲ್ಲ ಹಿಂದೂ ಸಂಘಟನೆಗಳು, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಂಘಟನೆಗಳ ಧರ್ಮ ಬಂಧುತ್ವ ದೃಢವಾಗಲಿಕ್ಕಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರಾಚೀನ ರಾಜ ಮಹಾರಾಜರುಗಳು ಬಳಸಿದಂತಹ ಶಸ್ತ್ರಾಸ್ತ್ರಗಳ ಪ್ರದರ್ಶನ, ಅದೇ ರೀತಿ ಅನೇಕ ಸದ್ಗುರು ಸಂತರ ದಿವ್ಯ ಪಾದುಕೆಗಳ ಆಧ್ಯಾತ್ಮಿಕ ಪ್ರದರ್ಶನಿಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ಶ್ರೀ ರವಿಶಂಕರ್ ಗುರೂಜಿ, ರಾಮದೇವ್ ಬಾಬಾ, ಅದೇ ರೀತಿ ಅನೇಕ ರಾಜ್ಯಗಳ ಅಂದ್ರೆ ಗೋವಾ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ಕೇಂದ್ರ ವಿದ್ಯುತ್ ರಾಜ್ಯ ಸಚಿವರಾದಂತಹ ಶ್ರೀಪಾದ್ ನಾಯಕ್, ಕಾಶಿ ಮತ್ತು ಮಥುರಾ ಮುಕ್ತಿಗೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ನ್ಯಾಯವಾದಿ ಶ್ರೀ ವಿಷ್ಣು ಶಂಕರ್ ಜೈನ್ ಇಂತಹ ಗಣ್ಯರು ಆಗಮಿಸಲಿಕ್ಕಿದ್ದಾರೆ. ನಮ್ಮ ಕರ್ನಾಟಕದಿಂದ 5,000ಕ್ಕೂ ಹೆಚ್ಚು ಧರ್ಮಪ್ರೇಮಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಕರ್ನಾಟಕದ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಜಿ, ಯುವ ಬ್ರಿಗೇಡ್ನ ಶ್ರೀ ಚಕ್ರವರ್ತಿ ಸೂಲಿಬೆಲೆ, ಹಿರಿಯ ನ್ಯಾಯವಾದಿಗಳು ಪ್ರಮೀಳಾ ನೇಸರ್ಗಿ ಹಾಗೂ ಅರುಣ್ ಶ್ಯಾಮ್ ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಈ ಭವ್ಯ ದಿವ್ಯ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಅತ್ಯಂತ ಪ್ರಾಚೀನವಾದಂತಹ ನಮ್ಮ ಸೋಮನಾಥ ಲಿಂಗದ ಒಂದು ದರ್ಶನ ಕೂಡ ಆಗಲಿಕ್ಕಿದೆ. 1000 ವರ್ಷಗಳ ಹಿಂದೆ ಯಾವ ನಮ್ಮ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ರು ಆ ಒಂದು ಲಿಂಗದ ದರ್ಶನ ನಮಗೆ ಆರ್ಟ್ ಆಫ್ ಲಿವಿಂಗ್ ನ ಶ್ರೀಯುತ ರವಿಶಂಕರ್ ಗುರೂಜಿ ಅವರ ಒಂದು ಅನುಗ್ರಹದಿಂದ ಈ ಒಂದು ಲಿಂಗದ ದರ್ಶನ ಕೂಡ ನಮಗೆ ಆಗಲಿಕ್ಕಿದೆ. ಗೋಮಾಂತಕದ ಪ್ರಾಚೀನ ಕಲೆ ಸಂಸ್ಕೃತಿಯ ಒಂದು ದಿವ್ಯ ಪ್ರದರ್ಶನ ಆಗಲಿಕ್ಕಿದೆ.